ಜನ ಇಲ್ಲಿ 2 ಸಾರಿ ಆಶೀರ್ವಾದ ಮಾಡಿ ಅಖಂಡ ಶ್ರೀನಿವಾಸ ಮೂರ್ತಿಯವ್ರನ್ನ ಗೆಲ್ಲಿಸಿರೋದು ಸರಿ. ಒಂದು ಸಾರಿ JDS ಇಂದ, ಮತ್ತೊಂದು ಸಾರಿ ಕಾಂಗ್ರೆಸ್ಸಿಂದ. 2 ಸಾರಿ ಅವ್ರನ್ನ ಗೆಲ್ಲಿಸಿದ ಮೇಲೆ ಅಖಂಡ ಶ್ರೀನಿವಾಸ ಮೂರ್ತಿಯವರು ಆ ಋಣ ಸಂದಾಯ ಅಂತಂದರೆ ವಾಪಸ್ಸು ಆ ಗೆಲುವನ್ನು ಕೊಟ್ಟಂಥ ಜನಕ್ಕೆ ಏನು ಕೊಟ್ಟರು ಅನ್ನೋದು ಮುಖ್ಯ. ನಾವ್ಯಾಕೆ ಇಲ್ಲಿಗೆ ಬಂದ್ವಿ ಅನ್ನೋ ನೋಡೋದಕ್ಕೆ ಮುಂಚೆ ಇಲ್ಲಿನ ಪರಿಸ್ಥಿತಿ ನೋಡಬೇಕು. 10 ವರ್ಷಗಳ ಕಾಲ ಅಧಿಕಾರ ಕೊಟ್ಟಂತಹ ಜನರಿಗೆ ಅಖಂಡ ಶ್ರೀನಿವಾಸ ಮೂರ್ತಿಯವರು ವಾಪಸ್ ಕೊಟ್ಟಿದ್ದೇನು ಅಂತ ನಾವು ನೋಡುವಾಗ ನಮಗೆ ಸಿಗೋ ಉತ್ತರಗಳೇನು ಅಂತಂದರೆ, ಗಲಭೆಕೋರರು, ಹಲ್ಲೆಕೋರರು, ದಾಳಿಕೋರರು, UAPA ಕೇಸ್ ಅಂತ ಏನೋ ದೇಶ ವಿರೋಧಿಗಳು ಅನ್ನುವಂತಹ ಬಿರುದುಗಳನ್ನು ಈ ಸಾಮಾನ್ಯ ಜನಕ್ಕೆ ಸಿಗುವಂಥ ಕೆಲಸವನ್ನು ಅಖಂಡ ಶ್ರೀನಿವಾಸ ಮೂರ್ತಿಯವರು ಬಹುಮಾನವಾಗಿ ಕೊಟ್ಟಿದ್ದು. ನಾನು ಸ್ವಲ್ಪ ಹಿಂದಕ್ಕೆ ಹೋಗಿ ಹೇಳೋದಾದರೆ, ಪೂಜ್ಯ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಒಂದು ಫೇಸ್ಬುಕ್ ಸ್ಟೇಟಸನ್ನು ಹಾಕೋದ್ರ ಮೂಲಕ ಇಲ್ಲಿ ಗಲಭೆಗೆ ಕಾರಣ ಆಗಿದ್ದಂಥದ್ದು ಅಖಂಡ ಶ್ರೀನಿವಾಸ ಮೂರ್ತಿಯವರ ಸೋದರ ಸಂಬಂಧಿ. ಆದರೆ ಇವತ್ತು 400ಕ್ಕೂ ಹೆಚ್ಚು ಜನ ಕೇಸ್ಗಳನ್ನ ಹಾಕ್ಸ್ಕೊಂಡು ಜೈಲಲ್ಲಿ ತಮ್ಮ ಜೀವನಗಳನ್ನು ಕಳೆದು ಅವರ ಅಪ್ಪ ಅಮ್ಮನ ಕಣ್ಣೀರು ಹಾಕ್ಸ್ತಾ ಇರುವಂಥದ್ದು, ಆ ಶಿಕ್ಷೆಯನ್ನು ಅನುಭವಿಸ್ತಾ ಇರುವಂಥದ್ದು ಯಾವ ತಪ್ಪನ್ನು ಮಾಡದೇ ಇರುವಂತಹ ಮುಸಲ್ಮಾನ ಸಮುದಾಯ. ಸೊ ಈಗ ನಾವು ಯೋಚನೆ ಮಾಡಬೇಕು, 10 ವರ್ಷ ನಿಮ್ಗೆ ಅಧಿಕಾರ ಕೊಟ್ಟದ್ದಕ್ಕೆ ನೀವು ನಮಗೆ ಕೊಟ್ಟ ಬಹುಮಾನ ಇದೇನಾ? ಇದು ಒಂದು ಸೈಡ್. ಸೆಕೆಂಡ್ ಸೈಡ್ ಬರೋದಾದರೆ ಅಭಿವೃದ್ಧಿ ವಿಚಾರಕ್ಕೆ ಹೋಗೋಣ. ನಾವು ಮತ್ತೆ ಯಾವಾಗಲೂ ಧರ್ಮ, ಗಲಭೆ, ಬರೀ ಇದೊಂದನ್ನೇ ಇಟ್ಕೊಂಡು ಮಾತಾಡ್ತಾರೆ, ಹಾಗಾದರೆ ತುಂಬ ಅಭಿವೃದ್ಧಿಗಳು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಭಿವೃದ್ಧಿ ವಿಚಾರಕ್ಕೆ ಬರೋಣ ನಾವು. ನೋಡಿ, ಒಂದು ದೇಶ, ಒಂದು ರಾಜ್ಯ, ಒಂದು ಕ್ಷೇತ್ರ, ಒಂದು ಮನೆ ಉದ್ಧಾರ ಆಗಿದೆ ಅಂತಂದರೆ ಕೇವಲ ಆ ಮನೆಯಲ್ಲಿ ತುಂಬ ಬೆಲೆ ಬಾಳುವ ವಸ್ತುಗಳಿದ್ದಾವೆ ಅನ್ನೋ ಕಾರಣಕ್ಕೆ ಆ ಮನೆ ಉದ್ಧಾರ ಆಗಿದೆ ಅಂತ ಹೇಳ್ಬಾರ್ದು. ಊರಿನಲ್ಲಿ ರಸ್ತೆಗಳು ಚೆನ್ನಾಗಾಯಿತು, ಫ್ಲೈಓವರ್ ಬಂತು, ಬಿಲ್ಡಿಂಗ್ಗಳು ಬಂತು ಅಂತಂದ್ಬಿಟ್ಟು ಆ ಊರು ಉದ್ಧಾರ ಆಗಿದೆ ಅಂತ ಹೇಳಕ್ಕೆ ಬರೋದಿಲ್ಲ. ಮತ್ತು ದೇಶ ಹೈವೇಗಳಾಗೋಗಿದ್ದಾವೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಬಿಲ್ಡಿಂಗ್ಗಳು ಬಂದಿದ್ದಾವೆ, IT-BT ಸೆಕ್ಟರ್ಗಳಾಗಿದ್ದಾವೆ ಅಂತಂದರೆ ದೇಶ ಉದ್ಧಾರ ಆಗೋದಲ್ಲ. ಆ ದೇಶದಲ್ಲಿ, ಆ ಊರಲ್ಲಿ, ಆ ಮನೆಯಲ್ಲಿ ಮನುಷ್ಯರು ನೆಮ್ಮದಿಯಾಗಿ ಬದುಕ್ತಾ ಇದ್ದಾರಾ, ಒಂದೊತ್ತಿನ ಊಟವನ್ನು, ಕಣ್ತುಂಬ ನಿದ್ದೆಯನ್ನು ತೃಪ್ತಿಯಿಂದ ಮಾಡ್ತಾ ಇದ್ದಾರಾ ಅಂತ ನಾವು ನೋಡೋದು. ಪುಲಕೇಶಿ ನಗರಕ್ಕೆ ವಿಚಾರಕ್ಕೆ ಬಂತು ಅಂತಂದ್ರೆ ನಾವು ಇಲ್ಲಿ ಅಭಿವೃದ್ಧಿ ವಿಚಾರ ತಗೊಳ್ಳಿ. ನೀವು ರಸ್ತೆಯಲ್ಲೂ ಕೂಡ ಓಡಾಡ್ಕೊಂಡು ಬನ್ನಿ, ಟ್ರಾಫಿಕ್ ವಿಚಾರ ಏನಾಗಿದೆ, ಎಲ್ಲ ರಸ್ತೆಗಳಲ್ಲೂ ಓಡಾಡ್ಕೊಂಡು ಬನ್ನಿ, ಚರಂಡಿಗಳ ವಿಚಾರ ಏನಾಗಿದೆ, ಎಲ್ಲ ಮನೆಗಳಲ್ಲೂ ನೀವು ನೋಡ್ಕೊಂಡು ಬನ್ನಿ. ಮಳೆಗಳು ಬಂದಾಗ ನೀರು ಮನೆ ಒಳಗಡೆ ನುಗ್ಗುತ್ತೆ. ಮತ್ತು ಸ್ಕೂಲುಗಳು ಗತಿ ಇಲ್ಲೇನಾಗಿದೆ, ನೀರು ಬಂದಾಗ, ಮಳೆಗಾಲ ಬಂದಾಗ ಎಲ್ಲ ಸ್ಕೂಲ್ಗಳು ಕೂಡ ನೀರು ತುಂಬೋಗಿತ್ತು. ಎಷ್ಟೋ ಮನೆಗಳಿಗೆ, ಸಾವಿರಾರು ಮನೆಗಳಿಗೆ ನೀರು ತುಂಬಿತು. ಮತ್ತು ಅಭಿವೃದ್ಧಿಯನ್ನು ವಿಚಾರ ಹಾಗಾದರೆ ನೀವು ಯಾವುದನ್ನು ಅಭಿವೃದ್ಧಿ ಕರೆಯೋದು? ಮಳೆ ಬಂದಾಗ ಮನೇಲಿ ನೀರು ನುಗ್ಗೋದನ್ನು ಅಭಿವೃದ್ಧಿ ಅಂತ ಕರಿತೀರಾ? ಟ್ರಾಫಿಕ್ಕಲ್ಲಿ 1 ಕಿಲೋಮೀಟರ್ ಪಾಸ್ ಆಗೋದಕ್ಕೆ 3/4 ಗಂಟೆ, 1 ಗಂಟೆ ವೆಯ್ಟ್ ಮಾಡ್ತೀವಲ್ಲ, ಅದನ್ನು ನೀವು ಅಭಿವೃದ್ಧಿ ಅಂತ ಕರಿತೀರಾ? ಅಥವಾ ಫ್ಲೈಓವರ್ನಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂತಂದ್ಬಿಟ್ಟು ಎಲ್ಲ ಕಿತ್ತು ರಸ್ತೆನೇ ಇಲ್ದಾಗ ಮಾಡಿದಾರಲ್ಲ, ಅದನ್ನು ನೀವು ಅಭಿವೃದ್ಧಿ ಅಂತ ಕರಿತೀರಾ? ಅಥವಾ ಮೆಟ್ರೋ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿ ಮೆಟ್ರೋ ಪಿಲ್ಲರ್ಗಳನ್ನ ಒಂದು ತಾಯಿ, ಒಂದು ಮಗು ತಲೆ ಮೇಲೆ ಬಿದ್ದು ಮರಣ ಹೊಂದಿದ್ರಲ್ಲ, ಅದನ್ನು ನೀವು ಅಭಿವೃದ್ಧಿ ಅಂತ ಕರಿತೀರಾ? ಯಾವುದನ್ನು ಅಭಿವೃದ್ಧಿ ಅಂತ ಕರಿತೀರಿ? ಮತ್ತು ಬಿಸ್ನೆಸ್ ವಿಚಾರದಲ್ಲಿ ಪುಲಕೇಶಿ ನಗರ ಬೆಂಗಳೂರಿನಲ್ಲೇ ತುಂಬ ಹೆಸರುವಾಸಿಯಾದಂತಹ ಏರಿಯಾ. ಹಣ್ಣಿನ ವ್ಯಾಪಾರದಿಂದ ಹಿಡಿದು, ಮಾಂಸದ ವ್ಯಾಪಾರದಿಂದ ಹಿಡಿದು, ಜ್ಯುವೆಲರಿಗಳಿಂದ ಹಿಡಿದು, ಎಲೆಕ್ಟ್ರಾನಿಕ್ ಗೂಡ್ಸು, ಎಲ್ಲ ರೀತಿಯ ವ್ಯಾಪಾರಗಳನ್ನ ನೀವು ತಗೊಳ್ಳಿ, ಅದೆಲ್ಲದಕ್ಕೂ ಕೂಡ ಫೇಮಸ್ ಆಗಿರುವಂಥ ಏರಿಯಾ ಇದು. ಆದರೆ ಇಲ್ಲಿನ ಜನಜೀವನ ಹೇಗಿದೆ, ಆ ಜೀವನ ಮಟ್ಟ ಹೇಗಿದೆ, ಪೊಲ್ಯೂಷನ್ ಹೇಗಿದೆ, ಮತ್ತು ಇಲ್ಲಿನ ಶುದ್ಧತೆ ಹೇಗಿದೆ, ಇಲ್ಲಿನ ಮಕ್ಕಳ ಜೀವನ ಹೇಗಿದೆ, ತುಂಬ ನೋವು ಕೊಡುವಂಥದ್ದು ಇಲ್ಲಿ ಈ ಕೆಲವು ಅಡಿಕ್ಷನ್ಗಳು. ನಾನು ಅದ್ರ ಬಗ್ಗೆ ಪೂರ್ತಿಯಾಗಿ ಮಾತಾಡಲಾರೆ. ಈಗ ಕೆಲವು ರೀತಿಯ ಅಡಿಕ್ಷನ್ಗಳಿಗೆ ಇಲ್ಲಿನ ಯುವಕರು ಹೇಗೆ ಒಳಗಾಗ್ತಾ ಇದ್ದಾರೆ, ಇದೆಲ್ಲವನ್ನೂ ನಾವು ಯೋಚನೆ ಮಾಡಬೇಕು. ಇದು ಥರ್ಡ್ ಪಾರ್ಟಿಗೆ ಬಂದರೆ, ಇಲ್ಲಿನ ಯುವಕರನ್ನ ಇವರು ಬಳಸ್ಕೊತಾ ಇರೋ ರೀತಿ ಹೇಗಿದೆ? ಕೇವಲ ಪ್ರಚಾರಕ್ಕೆ, ಘೋಷಣೆ ಕೂಗೋದಕ್ಕೆ, ಇಷ್ಟಕ್ಕೆ ಮಾತ್ರ ಸೀಮಿತ ಆದರೆ ಆಯಿತಾ? ಇಲ್ಲಿನ ಯುವಕರು ವಿದ್ಯಾವಂತರಾಗೋದು ಬೇಡವಾ? ಇಲ್ಲಿನ ಯುವಕರು ಸರ್ಕಾರಿ ನೌಕರಿಗಳಲ್ಲಿ ಉನ್ನತ ಸ್ಥಾನದಲ್ಲಿರೋದು ಬೇಡವಾ? ಇದೆಲ್ಲವೂ ಕೂಡ ನಾವು ಪರಿಗಣಿಸುವಾಗ ಪುಲಕೇಶಿ ನಗರ 10 ವರ್ಷ ಅಧಿಕಾರ ಕೊಟ್ಟಂತಹ ವ್ಯಕ್ತಿಯಿಂದ ಸಂಪೂರ್ಣವಾಗಿ ವಿನಾಶದತ್ತ ಜಾರ್ತಾ ಇದೆ. ಇಲ್ಲಿನ ಜನರ ಜೀವನ ಮಟ್ಟ ಅಧೋಗತಿಗೆ ಹೋಗ್ತಾ ಇದೆ. ಇಲ್ಲಿ ನೆಮ್ಮದಿಯಾಗಿ ಬದುಕೋದಕ್ಕಾಗ್ತಾ ಇಲ್ಲ. ಇವತ್ತಿಗೂ ಕೂಡ ಎಷ್ಟೋ ಜನ ವಯಸ್ಸಾದ ತಂದೆ ತಾಯಿರು ನಾವು ಸಾಯೋದಕ್ಕೆ ಮುಂಚೆ ಆ ಜೈಲಲ್ಲಿರೋ ನನ್ನ ಮಕ್ಕಳು ಹೊರಗಡೆ ಬರ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹೀಗಿದೆ ಪರಿಸ್ಥಿತಿ. ಅಂಥ ಸಂದರ್ಭದಲ್ಲಿ SDPI ಒಂದೇ ಪರಿಹಾರ. ನಿಜವಾಗ್ಲೂ ಕೂಡ ಅದರಲ್ಲೂ ನಾನು ವೈಯಕ್ತಿಕವಾಗಿ ದಲಿತ ಮತ್ತು ಮುಸಲ್ಮಾನರ ಐಕ್ಯತೆಯನ್ನು ಇಡೀ ಕರ್ನಾಟಕದಲ್ಲಿ ಕಟ್ಟೋದಕ್ಕೋಸ್ಕರ ನಿರಂತರವಾಗಿ ಶ್ರಮಿಸ್ತಾ ಇರುವಂಥ ವ್ಯಕ್ತಿ. ಸೊ ಹಾಗಾಗಿ ಈ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. SDPI ನನಗೆ ಅವಕಾಶ ಮಾಡಿಕೊಟ್ಟಿದೆ. ಇಲ್ಲಿನ ಜನರು ಕೂಡ ತುಂಬ ಹೃದಯದಿಂದ ಸ್ವಾಗತ ಮಾಡಿದ್ದಾರೆ. ನನಗೆ ಈ ಸಾರಿ ಇಲ್ಲಿನ ಜನರು ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ನಾನು ಇಲ್ಲಿ ಬಂದಿದ್ದೀನಿ. 10 ವರ್ಷದಿಂದ ಇರೋದು ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಜನರು ಪರಿಚಯ ಇದ್ದಾರೆ. ಭಾಸ್ಕರ್ ಪ್ರಸಾದ್ ಯಾರು, ಎಲ್ಲಿಂದ ಬಂದಿರೋದು, ನಮ್ಗೆ ಯಾರು ಏನು ಮಾಡ್ತಾರೆ, ನಮ್ಗೆ ಅವ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಜನರು ಹೇಳ್ತಿದಾರಲ್ಲ,
ಅಂಥವ್ರು ನಿಮ್ಮ ಬಗ್ಗೆ ಇಲ್ಲ, ಈ ಥರ ಜನರು ಯಾರೂ ಹೇಳಲೇ ಇಲ್ಲ. ನೀವು ಜನರು ಹೇಳಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ನಾನು ನಿಮ್ಮ ಮಾತು ಕೇಳಲ್ಲ. ಯಾಕೆ ಅಂತಂದರೆ ಅಖಂಡ ಶ್ರೀನಿವಾಸ ಮೂರ್ತಿ ಕೇವಲ ಪುಲಕೇಶಿ ನಗರಕ್ಕೆ ಮಾತ್ರ ಗೊತ್ತಿರ್ಬೋದು, ಆದರೆ SDP ಇಡೀ ದೇಶದಲ್ಲಿದೆ. ಭಾಸ್ಕರ್ ಪ್ರಸಾದ್ ಇಡೀ ಕರ್ನಾಟಕಕ್ಕೆ ಗೊತ್ತು, ಇಡೀ ಉತ್ತರ ಭಾರತಕ್ಕೆ ಗೊತ್ತು. ನಾನು NRC CA ವಿಚಾರದಿಂದ ಹಿಡಿದು ದಲಿತರ ಕರ್ನಾಟಕದಾದ್ಯಂತ ನಡೆದಿರೋದು ಎಷ್ಟೋ ದಲಿತ ಹೋರಾಟಗಳಲ್ಲಿ ಮುಂಚೂಣಿಯಾಗಿ ನಿಂತು ಅದರ ಎಲ್ಲ ಹೋರಾಟಗಳನ್ನ ಮಾಡಿದಂಥವ್ರು ನಾನು. ಇಡೀ ಕರ್ನಾಟಕ, ಇಡೀ ಉತ್ತರ ಭಾರತದ ಮುಸಲ್ಮಾನರ ಮುಖಂಡರುಗಳಿರಲಿ, ಸಾಮಾನ್ಯ ಹೋರಾಟಗಾರಲಿ, ನಾಯಕರಿರಲಿ ಅಥವಾ ಧರ್ಮಗುರುಗಳಿರಲಿ, ಯಾರನ್ನೇ ನೀವು ಕೇಳಿದ್ರು ಕೂಡ ಭಾಸ್ಕರ್ ಪ್ರಸಾದ್ ಯಾರು ಅಂತ ಅವ್ರು ಭಾಳ ಪ್ರೀತಿಯಿಂದ ಹೇಳ್ತಾರೆ. ನಮ್ಮನೆ ಹುಡುಗ ಭಾಸ್ಕರ್ ಪ್ರಸಾದ್ ಅಂತ ತುಂಬ ಪ್ರೀತಿಯಿಂದ ಹೇಳುವಂತಹ ಸಂದರ್ಭ ಇದೆ. ಪುಲಕೇಶಿ ನಗರಕ್ಕೂ ನನಗೇನು ಸಂಬಂಧ ಅಂತ ನೀವು ಕೇಳೋದಾದರೆ, ನನ್ನ ಮೂಲ ಹುಟ್ಟಿದೆಯಲ್ಲ BR ಭಾಸ್ಕರ್ ಪ್ರಸಾದ್. ಆ ಬಿ ಅಂದರೆ ಏನು ಅಂತ ನೀವು ಹುಡುಕೊಳ್ಳಿ, ಗೊತ್ತಾಗ್ತದೆ. ನಮ್ಮ ಮೂಲ ಏನು ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರ ಕುಲದೇವತೆ ಅಣ್ಣಮ್ಮ ದೇವರು ಅಂತ ಏನು ಕರೀತಾರಲ್ಲ, ಆ ಕುಲದೇವತೆ ಅಣ್ಣಮ್ಮ ಉದ್ಭವವಾದಂತಹ ಮಾಡರೋಡ್ ಗೋಪಾಲಪುರ ಇದೆಯಲ್ಲ, ಅದು ನನ್ನ ಹುಟ್ಟು ಸ್ಥಳ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರ. ಇಲ್ಲಿಂದ 2 ಕಿಲೋಮೀಟರ್ 3 ಕಿಲೋಮೀಟರ್ ಕೂಡ ದೂರ ಇಲ್ಲ. ನನ್ನ ಮೂಲ ಸ್ಥಾನದವನಿಲ್ಲಿ. ಇದು ಒಂದು. ಇನ್ನೆರಡನೇದೇನು ಅಂತಂದರೆ, ಪುಲಕೇಶಿ ನಗರದಲ್ಲಿ ಬರುವಂತಹ ಸಾಕಷ್ಟು ದಲಿತ ಕುಟುಂಬಗಳು ಜೀವನ ಮಾಡುವಂತಹ ಎಷ್ಟು ಕಾಲೋನಿಗಳಿದಾವಲ್ಲ, ಅಲ್ಲೆಲ್ಲವೂ ಕೂಡ ನನ್ನ ಸಂಬಂಧಿಕರಿದ್ದಾರೆ. ನಾನು ಇಲ್ಲಿನ ರಕ್ತ ಸಂಬಂಧಿಯೂ ಕೂಡ. ಮತ್ತು ಅದೊಂದೇ ಆಗಬೇಕಾಗಿಲ್ಲ, ನಾನು ಆಯಿತು ಹೊರಗಡೆಯವನೇ ಅಂತ ಇಟ್ಕೊಳ್ಳಿ, ನನಗೆ ಈ ಕ್ಷೇತ್ರಕ್ಕೆ ಸಂಬಂಧ ಅಂತ ಇಟ್ಕೊಳ್ಳಿ. ಆದರೆ ಯಾರ್ದಾದ್ರೂ ಕಷ್ಟಕ್ಕೆ, ಯಾರ್ದಾದ್ರೂ ನೋವಿಗೆ ಮತ್ತು ಯಾರಿಗಾದ್ರೂ ದೌರ್ಜನ್ಯ ಆಗ್ತಿರುವಾಗ ಅವ್ರ ಪರವಾಗಿ ನಿಲ್ಲೋದಕ್ಕೆ ಯಾವ ಸಂಬಂಧ ಬೇಕಾಗಿಲ್ಲ. ಮನುಷ್ಯತ್ವ ಒಂದು ಸಾಕು. ಆ ಮನುಷ್ಯತ್ವ ಒಂದೇ ನನಗೆ ಕಲಿಸಿರುವಂಥದ್ದು, ಅದೇ ನನಗೆ ಆ ಭಗವಂತ ಹೇಳ್ಕೊಟ್ಟಿರೋದು. ಆ ಕಾರಣಕ್ಕೂ ಕೂಡ ನಾನು ಈ ನೆಲದ ಮಗನೇ, ನಾನೇನು ಹೊರಗಡೆಯವನಲ್ಲ. ಸರ್, ಕೆಲವು 10 ವರ್ಷದಿಂದ ಏನು ಅಭಿವೃದ್ಧಿ ಆಗಿಲ್ಲ. ಇದುವರೆಗೂ ಟ್ಯಾನಿ ರೋಡ್ ಹೇಗಿದೆಯೋ 10 ವರ್ಷದಿಂದ ಹಾಗೇ ಇದೆ. ಇದ್ರ ಬಗ್ಗೆ ಏನು ಹೇಳಕ್ಕೆ? ನೋಡಿ, ಟ್ಯಾನ್ರಿ ರೋಡ್ ಹೆಸರನ್ನ ಇರ್ತದೆ. ಟ್ಯಾನ್ರಿ ರೋಡ್ ಅಂತಂದರೆ ನನ್ನ ಪ್ರಕಾರ ಆ ಚರ್ಮವನ್ನು ಹದಗಾರಿಕೆ ಮಾಡುವಂಥ ಒಂದು ಬಿಸ್ನೆಸ್ ಇದೆಯಲ್ಲ, ದೇಶದ ಅತ್ಯುನ್ನತವಾದಂತಹ ಭಾಳ ದೊಡ್ಡ ಕೈಗಾರಿಕೆಗಳಲ್ಲಿ ಅದು ಕೂಡ ಒಂದು. ಮತ್ತು ಚರ್ಮದ ಹದಗಾರಿಕೆ ಮಾಡುವಂತಹ ವೃತ್ತಿ ಏನಿದೆಯಲ್ಲ, ಅದು ಭಾಳ ಶ್ರೀಮಂತವಾದಂಥ ವೃತ್ತಿ. ಎಲ್ಲರೂ ಅದನ್ನು ಕೀಳು ವೃತ್ತಿ ಅಂತ ಎಷ್ಟೋ ಸರಿ ಕರೀತಾರೆ, ಆದರೆ ಅಲ್ಲ, ಅದು ಶ್ರೀಮಂತವಾದಂಥ ವೃತ್ತಿ. ಆ ವೃತ್ತಿ ನನ್ನ ಕುಲವೃತ್ತಿ ಕೂಡ ಹೌದು. ಅಂತಹ ಒಂದು ವೃತ್ತಿಯ ಭಾಗವಾಗಿರುವಂಥ ಟ್ಯಾನ್ರಿ ರೋಡನ್ನು ಇವತ್ತು ಹೆಂಗಿದೆ, ನೀವು ಹೋಗಿ ಬನ್ನಿ. ಈ ಕಡೆಯಿಂದ ಮೂಗು ಮುಚ್ಕೊಂಡು ಹೋದರೂ ಕೂಡ ಒಳಗಡೆ ಆ ರೋಡನ್ನು ಪಾಸ್ ಮಾಡೋಷ್ಟು ತಲೆ ಚಕ್ಕರ್ ಬರುತ್ತೆ, ಅಂಥ ಒಂದು ಪರಿಸ್ಥಿತಿ ಇದೆ. 10 ವರ್ಷಗಳಲ್ಲಿ ಇವರು ಕೊಟ್ಟಿದ್ದೇನು? 10 ವರ್ಷಗಳಲ್ಲಿ ಈ ಕ್ಷೇತ್ರದ ಒಂದು ಸಣ್ಣ ಸಮಸ್ಯೆ ಬಗ್ಗೆ ಎಲ್ಲಾದರೂ ಮಾತಾಡಿದುಂಟಾ? ನಾನು ನ್ಯಾಷನಲ್ ಇಶ್ಯೂ ಬಂದುಬಿಡ್ತೀನಿ, ಆದರೆ ಈ ಇಶ್ಯೂ, ಈ ಏರಿಯಾದ ಇಶ್ಯೂ ಅದನ್ನು ಅಡ್ರೆಸ್ ಮಾಡುತ್ತೆ. ಇವತ್ತು RSSನ ಮುಖ್ಯಸ್ಥ ಮತ್ತು ಇನ್ನೊಬ್ಬ ವಿಶ್ವ ಹಿಂದೂ ಪರಿಷತ್ತಿನ ಮುಖ್ಯಸ್ಥ ಪ್ರವೀಣ್ ತೊಗಾಡಿಯಾ, RSS ಮುಖ್ಯಸ್ಥ ಮೋಹನ್ ಭಾಗವತ್ ಕೂಡ ಮತ್ತು ಪ್ರವೀಣ್ ತೊಗಾಡಿಯಾ ಇಬ್ಬರು ಆಗಾಗ ಒಂದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ. ಇವತ್ತು ಪ್ರವೀಣ್ ತೊಗಾಡಿಯಾ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನು ಅಂತಂದರೆ, ನಾವು ಮುಂದಿನ ಸಾರಿ ಅಧಿಕಾರಕ್ಕೆ ಬಂದರೆ ಮುಸಲ್ಮಾನರೇ ಇಲ್ಲದಿರುವಂತಹ ಸಂವಿಧಾನವನ್ನು ನಾವು ರಚನೆ ಮಾಡ್ತೀವಿ. ಅದರ ಅರ್ಥ ಏನಂದರೆ, ಮುಸಲ್ಮಾನರಿಗೆ ಯಾವುದೇ ಸಿವಿಲ್ ರೈಟ್ಸನ್ನು ಕೊಡದೇ ಇರುವಂತಹ ಒಂದು ಸಂವಿಧಾನವನ್ನು ರಚನೆ ಮಾಡ್ತೀವಿ ಅಂತ. ಏನದರ ಅರ್ಥ? ಒಂದು ದೇಶವನ್ನು ದಿವಾಳಿಗಿರಿ ತಳ್ಳುವಂಥದ್ದು, ದಂಗೆಗೆ ದೂಡುವಂಥದ್ದು, ಇದು ಅಪ್ಪಟ ದೇಶದ್ರೋಹದ ಒಂದು ಹೇಳಿಕೆ. ಆದರೆ ಯಾರಾದರೂ ಕೂಡ ರಾಜಕಾರಣಿಗಳು ಈ ದೇಶದ್ರೋಹದ ಕುರಿತಾದಂಥ ಹೇಳಿಕೆ ವಿರುದ್ಧ ಅವ್ರ ಮೇಲೆ ಕ್ರಮ ತಗೊಂಡ್ರ, UAP ಹಾಕಿದ್ರ? ಹಾಕಲಿಲ್ಲ. ನನಗೆ ಅದೆಲ್ಲ ಬೇಡ. 10 ವರ್ಷಗಳ ಕಾಲ ನಿಮಗೆ ಅಧಿಕಾರ ಕೊಟ್ಟಂತಹ ಪುಲಕೇಶಿ ನಗರದ ಬಹುಸಂಖ್ಯಾತ ಮತದಾರರು ಮುಸಲ್ಮಾನರು. ಅವರನ್ನು ನೀವು ಸಂವಿಧಾನದಿಂದ ಹೊರಗಡೆ ಇಟ್ಟು ಹೊಸ ಸಂವಿಧಾನ ರಚನೆ ಮಾಡ್ತೀನಿ ಅನ್ನುವಾಗ, ಒಳಗಡೆ ಮೈನಲ್ಲಿ ರಕ್ತ ಏನಾದರೂ ಇದ್ದಿದ್ದಿದ್ರೆ, ಈ ಜನರ ಅನ್ನದ ಋಣ ಇದೆಯಲ್ಲ, ಅದನ್ನು ತಿಂದಂತಹ ಒಂದು ಮನುಶಕ್ತಿ ಏನಾದರೂ ಒಳಗಡೆ ಇದ್ದಿದ್ದರೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಇವತ್ತು ಸಿಡಿಬೇಕಿತ್ತು, ಪತ್ರಿಕಾಗೋಷ್ಠಿಯನ್ನು ಕರಿಬೇಕಿತ್ತು, ವಿಧಾನಸೌಧದ ಮುಂದೆ ನಿಲ್ಲಬೇಕಿತ್ತು. ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಪ್ರವೀಣ್ ತೊಗಾಡಿಯಾ ದೇಶದ್ರೋಹದ ಕೆಲಸವನ್ನು ಮಾಡಿದ್ದಾರೆ. ಜನರ ಮಧ್ಯದಲ್ಲಿ ಏನೋ ಒಂದು ಗಲಭೆಯನ್ನು ಸೃಷ್ಟಿ ಮಾಡೋದಕ್ಕೆ ಹುನ್ನಾರವನ್ನು ಮಾಡಿದ್ದಾರೆ. ಅವ್ರ ಮೇಲೆ ಅರೆಸ್ಟ್ ಮಾಡಿ ಅಂತ ಮಾತಾಡಬೇಕಿತ್ತು. ಬೇಡ, ಮಾತಾಡಲಿಲ್ಲಲ್ವಾ? ಈಗ ನಾನು ಹೇಳ್ತಾ ಇದ್ದೀರಲ್ಲ, ನಾಳೆನಾದರೂ ಮಾತಾಡ್ತಾರಾ? ಖಂಡಿತವಲ್ಲೂ ಮಾತಾಡೋದಿಲ್ಲ. ಯಾಕಂದರೆ ಸತ್ಯವನ್ನು ಮಾತಾಡೋದಕ್ಕೆ ಎದೆ ಗುಂಡಿಗೆ ಗಟ್ಟಿಗಿರಬೇಕು. ಆ ಎದೆ ಗುಂಡಿಗೆ ಗಟ್ಟಿಗೆ SDP-ನವರಿಗಿದೆ. SDP-ನವರು ಆ ನಂಬಿಕೆ ಮೇಲೆ ನನ್ನನ್ನು ಇಲ್ಲಿ ಸ್ಪರ್ಧೆ ಮಾಡಿ ಅಂತ ಹೇಳಿರುವಂಥದ್ದು. ಅಖಂಡ ಶ್ರೀನಿವಾಸ ಮೂರ್ತಿಗೆ ಇನ್ನೂ 1 ತಿಂಗಳು ಟೈಮ್ ಕೊಡ್ತೀನಿ. ಈ ರೀತಿಯಾದಂತಹ ಸಂಘ ಪರಿವಾರದ ಹೇಳಿಕೆಗಳ ವಿರುದ್ಧ. ಮತ್ತು ಇವತ್ತು ಪ್ರಮೋದ್ ಮುತಾಲಿಕ್ ಇನ್ನೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಹಿಂದೂ ಮಹಿಳೆಯನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಮನೆಗಳಲ್ಲಿ ತಲವಾರು ಇಟ್ಕೊಳ್ಳಿ ಅಂತ. ಹಾಗಾದರೆ ಪುಲಕೇಶಿ ನಗರದಲ್ಲಿರುವಂತಹ ಹಿಂದೂ ಸಮುದಾಯದವರು ಮನೆಗಳಲ್ಲಿ ತಲವಾರು ಇಟ್ಕೊಂಡು ಮುಸಲ್ಮಾನರ ಮೇಲೆ ದಾಳಿ ಬರಬೇಕಾ? ಇಂಥ ಹೇಳಿಕೆ ಕೊಡುವಾಗ ಈ ಮುಸಲ್ಮಾನರ ಓಟನ್ನು ಪಡೆದು ನಾನಿವತ್ತು MLA ಆಗಿದ್ದೀವಿ ಅಂತ ಕನಿಷ್ಠ ಪ್ರಜ್ಞೆ ಶ್ರೀನಿವಾಸ ಮೂರ್ತಿ ಅವರಿಗೆ ಇದ್ದಿದ್ದರೆ ಅವರೊಂದು ಕೆಲಸ ಮಾಡಬೇಕಿತ್ತು. ಈ ಹೇಳಿಕೆ ವಿರುದ್ಧ ನಾನಿದ್ದೀನಿ, ನಾನು ಕಾನೂನು ಕ್ರಮ ತಗೊಳ್ತೀನಿ ಅಂತ ಒಂದು ಕಂಪ್ಲೇಂಟನ್ನು ಕೊಡ್ತೀನಿ ಅನ್ನೋ ಕೆಲಸವನ್ನು ಮಾಡಬೇಕಿತ್ತು. ಮಾಡ್ತಾರಾ? ಮಾಡೋದೇ ಇಲ್ಲ.
ಹಾಗಿದ್ರೆ ಇವರನ್ನ ಇಲ್ಲಿ ರಕ್ಷಣೆ ನೀವು MLA ಆಗಿ ಆಯ್ಕೆ ಮಾಡಿದ್ದು ಏನಕ್ಕೋಸ್ಕರ? ನೀವು ನಿಮ್ಮ ಮಕ್ಕಳು ನಿಮ್ಮ ಸಂಬಂಧಿಕರು ಆರಾಮಾಗಿ ಒಳ್ಳೆ ಬಂಗ್ಲೆಗಳು ಮಾಡ್ಕೊಂಡಿರಿ, ಹಣ ಮಾಡ್ಕೊಂಡಿರಿ, ರಾಜಕೀಯದ ಅಧಿಕಾರ ಅನುಭವಿಸಿ, ಮತ್ತು ನಿಮಗೆ ಸಮಯ ಬಂದಾಗ ನಮ್ಮ ಧಾರ್ಮಿಕ ನಂಬಿಕೆಗಳನ್ನ ಕೆಣಕಿ ಇಡೀ ಕ್ಷೇತ್ರದಲ್ಲಿ ಗಲಭೆಗಳನ್ನ ಸೃಷ್ಟಿ ಮಾಡಿ ನಮ್ಮಲ್ಲೇ ಹೊಡೆದಾಟಕ್ಕೆ ಹಚ್ಚಿ ನಮ್ಮನ್ನು ತೊಗೊಂಡೋಗಿ ಜೈಲಿಗೆ ಬಿಡಿ, ನೀವು ಮಾತ್ರ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಇರಿ ಅಂತ ಅದಕ್ಕೋಸ್ಕರ ಅವ್ರನ್ನ ಗೆಲ್ಸಿದ್ದಾರೆ ಈ ಜನ. ಇದು ಅನ್ಯಾಯ ಅಲ್ವಾ? ಹಾಗಾಗಿ ಶ್ರೀನಿವಾಸ ಮೂರ್ತಿಯವರು ಈ ಜನರ ಪರವಾಗಿ ಧ್ವನಿ ಎತ್ತಲಿ, ಆಗ ನಾನು ಒಪ್ಕೋತೀನಿ. ಆ ಧ್ವನಿನೇ ಎತ್ತದೇ ಇರುವಂತಹ, ಧ್ವನಿ ಕಳ್ಕೊಂಡಂತಹ ವ್ಯಕ್ತಿ ಬಗ್ಗೆ ನಾವು ಜನಜಾಗೃತಿಯನ್ನು ಮೂಡಿಸಿ ಇಲ್ಲಿ ಒಂದು ಪ್ರಾಮಾಣಿಕ ಮತ್ತು ಬದ್ಧತೆಯ ರಾಜಕಾರಣವನ್ನು ಕಟ್ಟುವಂಥ ಕೆಲಸ ಜವಾಬ್ದಾರಿ ನಮ್ಮದು. ಹಾಗಾಗಿ ನಾವಿಲ್ಲಿ ರಾಜಕಾರಣವನ್ನು ಮಾಡಲೇಬೇಕಾಗ್ತದೆ. ಜನರು ಎಲ್ಲ ಬಂದಾಗ್ಬಿಟ್ಟು ನಿಮಗೆ ಓಟ್ ಹಾಕಿದ್ರೆ ಈ ಬರೋ ತಿಂಗಳಲ್ಲಿ ನೀವು ಅವ್ರನ್ನ ಏನು ಬದಲಾವಣೆ ತಗೊಂಡ್ರೆ ಸರ್? ನಾನೇನು ಬದಲಾವಣೆ ಮಾಡಬೇಕಾಗಿಲ್ಲ. ಇರೋ ವ್ಯವಸ್ಥೆಯನ್ನು ಅವ್ಯವಸ್ಥೆ ಆಗದೆ ಇರೋ ರೀತಿಯಲ್ಲಿ ತಡೆದ್ರೆ ಸಾಕು. ಕೆಲವರು ಯೋಚನೆ ಮಾಡ್ತಾ ಇರೋದು ಏನು ಅಂತಂದರೆ, ಇಲ್ಲಿನ ಪೊಲೀಸ್ ವ್ಯವಸ್ಥೆ ಅಲ್ಪಸಂಖ್ಯಾತರು, ಕೇವಲ ನಾವು ಮುಸಲ್ಮಾನರು ಅನ್ನೋ ಕಾರಣಕ್ಕೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ ಅನ್ನೋದು ಅರ್ಥ ಮಾಡ್ಕೊಂಡಿದ್ದಾರೆ. ಇದು ಸತ್ಯವೂ ಕೂಡ ಹೌದು. ಇಲ್ಲಿನ ಕ್ರಿಶ್ಚಿಯನ್ರು ಕೂಡ ಇಲ್ಲಿ ಆತಂಕದಲ್ಲಿ ಬಿದ್ದಿದ್ದಾರೆ. ಯಾಕಂದರೆ RSSನ ಗೂಂಡಾಗಳೇನಿದಾರಲ್ಲ ಅವರು ಎಷ್ಟು ಚರ್ಚ್ಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಮಸೀದಿಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಒಂದು ಪುಟಾಣಿ ಮಗು, 6 ವರ್ಷದ ಮಗು ತಲೆಗೆ ಹಿಜಾಬ್ ಹಾಕ್ಕೊಂಡು ಬರ್ತಾ ಇದ್ದಿದ್ದಕ್ಕೆ ಒಬ್ಬ RSSನ ಗೂಂಡ ಎತ್ತಿ ಆ ಮಗುನ ನೆಲಕ್ಕೆ ಕುಕ್ತಾನೆ. ಇಂಥ ಘಟನೆಗಳು ಪ್ರತಿನಿತ್ಯ ನಡೀತಾ ಇದೆ. ಇಂಥದ್ದನ್ನು ತಡೆಯೋದು ನನ್ನ ಜವಾಬ್ದಾರಿ. ಮೊದಲನೇದಾಗಿ ಈ ಜನರನ್ನ ಅಭಿವೃದ್ಧಿ ಮಾಡೋದಲ್ಲ, ಜನರಿಗೆ ದುಡಿದು ಇಲ್ಲಿನ ಪುಲಕೇಶಿ ನಗರ ಜನರಿಗೆ ದುಡಿಯೋದು ಹೆಂಗೆ ಅಂತ ಗೊತ್ತು, ಅವರ ದುಡಿಮೆನಲ್ಲಿ ಅವ್ರು ಊಟ ಮಾಡೋದು ಹೆಂಗೆ ಅಂತ ಅವ್ರಿಗೆ ಗೊತ್ತಿದೆ. ಆದರೆ ಅದಕ್ಕೆ ಆತಂಕ ಮಾಡ್ತಾ ಇರೋದು, ಅದಕ್ಕೆ ಅಡ್ಡಿ ಮಾಡ್ತಾ ಇರೋದು ಅಂದರೆ ಸಂಘ ಪರಿವಾರದ ಗೂಂಡಾಗಳು. ಈ ಪೊಲೀಸ್ ವ್ಯವಸ್ಥೆ ಮತ್ತು ಇದು ಸರ್ಕಾರ ಈ ಸಂಘ ಪರಿವಾರದ ಗೂಂಡಾಗಳ ಅಜೆಂಡಾ ಏನಿದೆ ಅದ್ರ ಪರವಾಗಿ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅಂದರೆ ಮುಸಲ್ಮಾನ್ ಸಮುದಾಯಕ್ಕೆ, ಕ್ರಿಶ್ಚಿಯನ್ ಸಮುದಾಯಕ್ಕೆ ಮತ್ತು ದಲಿತ ಸಮುದಾಯಕ್ಕೆ ರಕ್ಷಣೆ ಅನ್ನೋದಿಲ್ಲ. ಸೊ ಈ ರಕ್ಷಣೆ ಇಲ್ಲದೆ ಇರುವಾಗ ಇದರ ಬಗ್ಗೆ ನಾನು ವಿಧಾನಸೌಧದಲ್ಲಿ ಧ್ವನಿ ಎತ್ತಬೇಕೇ ಹೊರತು ಮನೇಲಿ ಕೂತ್ಕೊಂಡು ಮಾತಾಡ್ಬಿಟ್ಟು ನಾನು ನಿಮ್ಮ ಪರವಾಗಿದ್ದೀನಿ ಅಂತೇಳಿ ವಿಧಾನಸೌಧದಲ್ಲಿ ಮೌನ ವಹಿಸಿದ್ರೆ ಆಗೋದಿಲ್ಲ. ಆ ವಿಧಾನಸೌಧದಲ್ಲಿ ನಾನೊಬ್ಬನೇ ಧ್ವನಿ ಎತ್ತಿದ್ರೆ ಆಗುತ್ತಾ ಅಂತ ನೀವು ಪ್ರಶ್ನೆ ಮಾಡೋದಾದರೆ, ಈ ದೇಶಕ್ಕೆ ಸಂವಿಧಾನ ಬರೆದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಆಯ್ತಲ್ಲ. ಚಕ್ರವ್ಯೂಹ ಭೇದಿಸ್ತೀನಿ ಅಂತ ರಣರಂಗಕ್ಕೆ ದುಕ್ಕಿದ್ದು ಅಭಿಮನ್ಯು ಒಬ್ಬನೇ. ಈ ರೀತಿ ಒಬ್ಬೊಬ್ಬರೇ ಏನೆಲ್ಲ ಮಾಡೋದಕ್ಕೂ ಕೂಡ ಸಾಧ್ಯ ಇದೆ. ಕಪ್ಪೆ ಚಿಪ್ಪೊಳಗಡೆ ಮುತ್ತಾಗುತ್ತಲ್ಲ, ಆ ಮುತ್ತಾಗೋದು ಇಡೀ ಸಾಗರದಲ್ಲಿರೋ ಎಲ್ಲ ನೀರುಗಳಲ್ಲ, ಒಂದೇ ಒಂದು ಹನಿ ನೀರೇ. ಹಾಗಾಗಿ ನಾನು ಒಬ್ಬ ಒಳಗಡೆ ಹೋದ್ರೆ ಆಗುತ್ತಾದರೆ ಆಗುತ್ತೆ, ಆದರೆ ನಾನು ಒಬ್ಬನೇ ಹೋಗೋದಿಲ್ಲ. ನನ್ನಂಥ ಕನಿಷ್ಠ ಪಕ್ಷ ಒಂದು 7-8-10 ಜನರಾದರೂ ಕೂಡ SDPನ ವೀರ ಸೇನಾನಿಗಳು ಈ ಸಾರಿ ವಿಧಾನಸೌಧದಲ್ಲಿ ಮಾತಾಡುವಂತಹ ಸಂದರ್ಭ ಉಂಟಾಗ್ತದೆ. ಈ ದೇಶದ ಚರಿತ್ರೆಗಳಲ್ಲಿ ಇಲ್ಲಿವರೆಗೂ ಕೂಡ ಯಾರೂ ಕೇಳಿರದಂತಹ ಒಂದು ಗೌರವಾನ್ವಿತವಾದಂಥ ಬದುಕನ್ನು ಬದುಕಿಸುವಂತಹ ಒಂದು ಘಟನೆಗಳಿಗೆ ಖಂಡಿತವಾಗಲೂ ಈ ಸಾರಿ ವಿಧಾನಸಭಾ ಕ್ಷೇತ್ರ ಸಾಕ್ಷಿ ಆಗ್ತದೆ. ಪುಲಕೇಶಿ ನಗರ ಜನತೆಗೆ ನಿಮ್ಮ ಕಡೆಯಿಂದ ಏನು ಮೆಸೇಜ್, ನಿಮ್ಮ ಕೊಡುಗೆ ಸರ್? ಪುಲಕೇಶಿ ನಗರದ ಜನತೆಗೆ ನಾನು ನನ್ನ ಸಲಹೆಗಳು ನೀಡುವಷ್ಟು ದೊಡ್ಡವನಲ್ಲ. ಆದರೆ ಈ ಜನರಲ್ಲಿ ನಾನು ಒಂದು ಮನವಿಯನ್ನು ಮಾಡ್ಕೊಳ್ಳೋದೇನು ಅಂತಂದರೆ, BJP ಬರುತ್ತೆ ಅನ್ನುವ ಒಂದು ಸುಳ್ಳನ್ನು, ಒಂದು ಭೂತವನ್ನು ನಿಮ್ಮ ಮುಂದೆ ಇಟ್ಟು ಕಾಂಗ್ರೆಸ್ಸಿನ ಅಸಹಾಯಕರನ್ನು, ಕಾಂಗ್ರೆಸ್ಸಿನ ಅಜ್ಞಾನಿಗಳನ್ನು ಗೆಲ್ಲಿಸುವಂತಹ ಒಂದು ಕೆಲಸವನ್ನು, ಒಂದು ವ್ಯವಸ್ಥಿತ ಪಿತೂರಿ ಎಲ್ಲ ಕಡೆ ನಡೀತಾ ಇದೆ. ಆದರೆ ನಿಮಗೆ ಗೊತ್ತಿರಲಿ, ಪ್ರತಿ ಸಾರಿ ಈ ಕರ್ನಾಟಕದಲ್ಲಿ BJP ಅಧಿಕಾರಕ್ಕೆ ಬರ್ತಾ ಇರೋದೇ ಕಾಂಗ್ರೆಸ್ಸಿನ ಸಪೋರ್ಟ್ನಿಂದ. ಈ ಸಾರಿ ಯಾವ SDPನ MLA ಕೂಡ ಮಾರಾಟ ಆಗಿ BJPಯ ಸರ್ಕಾರ ಬರಲಿಲ್ಲ. ಆದರೆ ಕಾಂಗ್ರೆಸ್ಸಿನ 14 ಜನ, JDSನ 13 ಜನ ಪ್ರಾಣಿಗಳ ಥರ, ಕತ್ತೆಗಳ ಥರ, ನಾಯಿಗಳ ಥರ ವ್ಯಾಪಾರ ಆಗ್ತಾರಲ್ಲ, ಹಂಗೆ ವ್ಯಾಪಾರ ಆಗಿ BJP ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಿರುವಂಥದ್ದು. ಹಾಗಾಗಿ ಇಂಥ ಅಕ್ರಮಗಳನ್ನ ತಡೆಯೋದಕ್ಕೆ ಸಾಧ್ಯ ಆಗೋದು ಕೇವಲ SDPನಿಂದ ಮಾತ್ರನೇ. ನೀವು SDPನ ಬೆಂಬಲಿಸಿದ್ರೆ ಮಾತ್ರ ಇಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣೋದಕ್ಕೆ ಸಾಧ್ಯ ಆಗ್ತದೆ. SDPI MLA ಇಲ್ಲಿ ಗೆದ್ದರೆ ಸರ್ಕಾರ ಅನುದಾನಗಳನ್ನ ಕೊಡೋದಿಲ್ವಂತೆ ಅಂತ ಏನೋ ಕೆಲವು ಸುಳ್ಳುಗಳನ್ನ ಹಬ್ಬಿಸ್ತಾರೆ. ಆದರೆ ನಾನು ಹೇಳೋದೇನು ಅಂತಂದರೆ, ಅನುದಾನಗಳನ್ನು ತಂದಂತಹ ಅಖಂಡ ಶ್ರೀನಿವಾಸ ಮೂರ್ತಿಯವರು ಹಾಗಾದರೆ ಇಲ್ಲಿವರೆಗೆ ಈ ಕ್ಷೇತ್ರದಲ್ಲಿ ಮಾಡಿದ್ದೇನು? ನಿಮಗೆ ಗೊತ್ತಿರಲಿ, ಕೇವಲ ಕಸ ನಿರ್ವಹಣೆಗೋಸ್ಕರ BBMPಯಿಂದ ಕಳೆದ 5 ವರ್ಷಗಳಲ್ಲಿ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಖರ್ಚಾಗಿರುವ ಹಣ ಕೋಟಿಗಟ್ಟಲೆ ಹಣ. ನಾನು ಅದಕ್ಕೆ ಅಂಕಿಅಂಶಗಳ ಸಮೇತ ಕೊಡ್ತೀನಿ. ಕೇವಲ ಕಸ ನಿರ್ವಹಣೆಗೆ ಮಾತ್ರ, ಕಸವನ್ನು ಕ್ಲೀನ್ ಮಾಡಿ ಅನ್ನೋ ಕಾರಣಕ್ಕೆ BBMPಯಿಂದ ಇಡೀ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕೋಟಿಗಟ್ಟಲೆ ಹಣ ಖರ್ಚಾಗಿದೆ. ಹಾಗಾದರೆ ಕಸ ಎತ್ತೋಗಿದೆಯಾ? ಗಲೀಜು ನಾರ್ತಾ ಇದೆಯಲ್ಲ, ಹಾಗಾದ್ರೆ ದುಡ್ಡು ಎಲ್ಲೋಯ್ತು? ಮೋರಿಗಳ ನಿರ್ವಹಣೆಗೆ
ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದಿದೆ, ರಸ್ತೆಗಳ ನಿರ್ಮಾಣಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದಿದೆ. ಕಳೆದ 20 ವರ್ಷಗಳಿಂದ ಇಲ್ಲಿನ ಟ್ರಾಫಿಕ್ ಸಮಸ್ಯೆಗೆ, ರಸ್ತೆ ಅಗಲೀಕರಣಕ್ಕೆ ಏನೊಂದು ಪ್ಲಾನ್ ಇತ್ತಲ್ಲ ಅದು ಇವ್ರಿಗೂ ಕೂಡ ಎಕ್ಸಿಕ್ಯೂಟಿವ್ ಆಗಲಿಲ್ಲ. ಹಾಗಾದರೆ ಇವ್ರು MLA ಆಗಿರೋದು ಏನು ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ಅಥವಾ ಇಲ್ಲಿ ಗಲಭೆಕೋರರಿಗೆ ಸಪೋರ್ಟ್ ಮಾಡಿಕೊಂಡು ಅಮಾಯಕ ಮುಸಲ್ಮಾನರನ್ನು ಜೈಲಿಗೆ ಕಳಿಸ್ಕೊಂಡು ತಾವು ಇಲ್ಲಿ ರಾಜಕೀಯದ ಆಟ ಆಡೋದಕ್ಕೆ? ಈ ಪ್ರಶ್ನೆಗೆ ಅವರೇ ನನಗೆ ಉತ್ತರ ಕೊಡಬೇಕು. ಪುಲ್ಕೇಶ್ ನಗರದ ಮಹಾಜನರಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಈ ಬಾರಿ ದಯಮಾಡಿ ನೀವು SDPIನ ಬೆಂಬಲಿಸಿ ಮತ್ತು ಸ್ವಾಭಿಮಾನವಾದಂಥ ಒಂದು ರಾಜಕಾರಣವನ್ನು ಮಾಡೋಣ. ನಾವೆಲ್ಲರೂ ಕೂಡ ಭಾಳ ರಕ್ಷಣೆಯಿಂದ ಮತ್ತು ಗೌರವದಿಂದ, ಕಾನೂನಿನಿಂದ, ಆ ಬಲದಿಂದ ನಾವು ಇಲ್ಲಿ ಬದುಕುವಂಥ ವ್ಯವಸ್ಥೆ ನಿರ್ಮಾಣ ಆಗಲಿ ಅಂತ ನಾನು ಕೇಳ್ಕೊತೀನಿ. देखिए, पहले तो इसमें एक बात मैं आप लोगों को बताना चाहूँगा, DJ हल्ली KJ हल्ली का जो है एक सारी हिंदुस्तान की तारीख में जो है एक ब्लैक डे के तौर पर हम लोग देख सकते हैं. उस दिन किस तरह एक पॉलिटिक्स और जो ड्रग्स के पेडलर्स थे, इन लोगों का जो मिली जुली एक खेल हुआ, उसका नतीजा जो है DJ हल्ली KJ हल्ली का राइट्स हुआ. आज भी बहुत सारे लोग उसमें जो है जेलों में फंसे हुए हैं. तो पहले तो मैं दुआ करूंगा कि अल्लाह सुब्हान ताला पहले जल्द से जल्द साथियों की रिहाई का फैसला करे, और इसके पीछे जो लोग साजिश किए हैं उन लोगों को क़ानूनी तरीक़े से जो है आगे चलकर जो है क्या उनके ख़िलाफ़ कार्रवाई करना है, ये भी हम लोग करेंगे. और इसके साथ जो इलेक्शंस का जो माहौल है, ख़ासकर पुलिकेशी नगर अगरचे देखेंगे, सारे कर्नाटक में अल्हम्दुलिल्लाह फर्स्ट लिस्ट में जो है 10 कैंडिडेट्स SDPI की जानिब से डिक्लेयर किए हैं, और ख़ुसूसन जो है प्रायोरिटी में पुलिकेशी नगर और सर्वज्ञ नगर 2 ऐसे कॉन्स्टिट्यूंसीज है जहाँ पर मुसलमानों की तादाद बहुत ज़्यादा है, और डिसाइडिंग फैक्टर जो है मुसलमान है. हर बार भी पिछली मर्तबा एक BJP का डर दिखाकर अलग अलग मस्जिदों में, इदारों में प्रोजेक्टर्स डालकर जो खौफ का माहौल ये क्रिएट कर कर जो एनकैश किए कांग्रेस वाले, उसका नतीजा आप और मैं 2018 के इलेक्शन के बाद देख लिए कि जितने भी कांग्रेस के जीते हुए नुमाइंदे थे कहाँ पर गए और किसे इख्तिदार में लाए. तो हमारे मसलों को, चाहे वो एजुकेशन का मसला हो, चाहे हेल्थ का मसला हो, या हमारे रोज़मर्रा ज़िंदगी के जो मसले हैं, अगरचे इसे कोई हल कर सकता है तो वो सिर्फ़ और सिर्फ एक अल्टरनेट जो है SDPI है. आज़ादी के बाद से अब तक अपने आप को एक सेक्युलर पार्टी बोलते हुए आ रही है, उसका सेक्युलरिज्म अब जो है बरकरार रहना बहुत मुश्किल हो गया है. हर बार भी माइनॉरिटीज़ के, दलित के वोट लेना और कम्युनल फोर्सेस के हाथों को मजबूत करने का काम ही सिर्फ कांग्रेस करती आ रही है, उसके अलावा डेवलपमेंट का कुछ भी नहीं है. खुसूसन आप पुलिकेशी नगर में देखेंगे, हमारे बच्चों को ज़रूरत थी अच्छी एजुकेशन की, मगर इनके हाथों में नशे की पुड़ियाँ थमा दी गई. हमारे बच्चों को ज़रूरत थी कॉरपोरेट कंपनी में जॉब्स की, गवर्नमेंट सेक्टर में एम्प्लॉयमेंट की, मगर हमारे बच्चों के हाथ में गांजे की, अफीम की लत में जो है इन्हें मुब्तला किया गया. अलग अलग तरीक़ों से जो है दलितों को और मुसलमानों को इख्तिदार में या पॉलिटिकल अवेयरनेस आने में ये लोग जो है दूरी रखते हैं, क्योंकि अगरचे ये कम्युनिटीज़ पढ़ लिख कर डेवलपमेंट होकर आगे आ जाएंगे तो इन लोगों को इलेक्शंस में काम करने वाला कोई नहीं होगा बोलकर ये एक सोच के साथ, खासकर यहाँ के इलाके में डेवलपमेंट बिल्कुल ये लोग करना नहीं चाहते, और आगे भी इनका यही मंशा है. प्रसन्ना कुमार साहब को हम लोग वोट दिए, देकर जिताए, जिताने के बाद देखे क्या डेवलपमेंट हुआ पुलिकेशी नगर में. फिर उसके बाद एक अल्टरनेट की शक्ल पर अखंड श्रीनिवास मूर्ति जी को एक मौका दिए, 10 साल इनके पास टर्म रहा, हम लोग देखे क्या डेवलपमेंट हुआ है. एक छोटा इंसिडेंट सगाईपुरम का जब बाई इलेक्शन हुआ पिछली मरतबा, उस टाइम पर कैनवेसिंग में कैंडिडेट में ही था. वहाँ पर कैनवेसिंग में जब हम लोग गए, वहाँ पर एक औरत एक झोपड़पट्टी से निकल कर आकर पूछती है, भैया अगर आप जीतेंगे तो क्या करेंगे हमारे लिए बोलकर. तो मैं इन्हें एजुकेशन के बारे में बात किया, हेल्थ के बारे में बात किया और सिक्योरिटी के बारे में बात किया. तो बोलती है, भैया बच्ची को बड़ी अरमान के साथ SLC के बाद में हम लोग कॉलेज को भेजने के बाद 8-10 दिन भी नहीं हुआ, बच्ची को हम लोग जो है कॉलेज से रुका दिए बोलकर. मैं सोचा शायद फ़ीस का मसला होगा बोलकर, मगर जब डिटेली डिस्कस किया तो उसके बाद में मालूम पड़ा बच्ची घर से बाहर अगरचे निकल रही है तो 1 से 2-3 जगह बस स्टैंड को जाने तक नौजवान जो है बच्ची को छेड़ना, बच्ची के साथ वाहियात हरकतें करना, यहाँ तक कि एक बार निकाब तक वो बच्ची का खींचा गया. जब मैं पूछा कि पुलिस कंप्लेंट नहीं दिए क्या बोलकर पूछा, तो जैसे पुलिस कंप्लेंट देते हैं सर, वहाँ से एक फ़ोन आता है कि ये फ़लाँ MLA का लड़का है, फ़लाँ कॉरपोरेटर का लड़का है बोलकर. तो ऐसी हालत में हम लोग क्या करें, हमारी बच्ची को जो एजुकेशन से
खड़ा कर हमें घर में रखना पड़ा बोलकर। जब हमारे बच्चों की सिक्योरिटी यहाँ पर नहीं है, बच्चों की एजुकेशन के बारे में सोच नहीं रहा है। आप मोदी रोड में जाकर देखिए गवर्नमेंट स्कूल की क्या हालत है। एक लोकल कॉरपोरेटर गवर्नमेंट स्कूल की प्रॉपर्टी को जो है इलीगल अवैध तरीके से डॉक्यूमेंट बनाकर उसके पीछे हरकत कर कर बेचने के लिए तुला है। ऐसे नुमाइंदों को अगर हम इलेक्ट कर कर बेच रहे हैं तो हमारा भला कुछ भी होने वाला नहीं है। तो इस बार सारी पुलिकेशी नगर के आवाम से मेरी एक आजिज़ाना गुजारिश है, एक मौका, एक तब्दीली की तरफ जो है एचडीपीआई को एक मौका आप देकर देखिए। इंशाल्लाह यहाँ पर डेवलपमेंट किसे कहते हैं, हमारे मसलों को कैसा एड्रेस किया जाता है, जो तकलीफ़ पड़कर है, जो ग्राउंड में हमारे साथ खड़ा हुआ है वही हमारे परेशानियों को, हमारे ज़रूरतों को समझ सकता है। जो एसी में बैठकर, बड़े बड़े बंगलों में बैठकर जो अपनी ज़िंदगी गुजार रहा है, उसे हमारे परेशानियों से, हमारे मुसीबतों से कुछ लेना देना नहीं है। एक भास्कर प्रसाद साहब, चाहे वो एनआरसी सीएए का मसला हो, चाहे वो हिजाब का मसला हो, या चाहे वो टैनी रोड का या डीजे हल्ली का एक गली का मसला हो, हर मसले को जो है एड्रेस किए हैं और इंशाल्लाह एड्रेस करते रहेंगे आने वाले दिनों में। तो आप लोगों से मैं रिक्वेस्ट करता हूँ, एक सही कैंडिडेट एचडीपीआई की जानिब से भास्कर प्रसाद साहब की शक्ल में एक हमें दिया गया है। आप लोगों को इस मौके का फ़ायदा उठाते हुए हमारे बच्चों के फ्यूचर के लिए भास्कर प्रसाद साहब को, एचडीपीआई को वोट करें। वोट कर कर जो है एक सही और बेहतर पुलिकेशी नगर मॉडल के तौर पर सारे कर्नाटक में लेकर चलेंगे बोलकर एक उम्मीद के साथ मैं आप लोगों से रिक्वेस्ट करता हूँ। अस्सलाम वालेकुम।